ದಾವಣಗೆರೆಯಿಂದ ಮಾರುತಿ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾರೆ. ಮಾರುತಿ, ತಾವೀಗ ಎಲ್ಲಿಂದ, ಯಾವ ಬೂತ್ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದೀರಿ? ಜೊತೆಗೆ ಏನಲ್ಲಿ ವಿಶೇಷ ಏನಿದೆ? ಎಷ್ಟು ಜನ ಇಲ್ಲಿವರೆಗೂ ಮತ ಹಾಕಿದ್ರು? ಆರಂಭದಲ್ಲಿ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಓವರ್ ಟು ಯು, ಮಾರುತಿ. ರಂಜಿತ್, ನಿಜಕ್ಕೂ ನಾನು ಇರುವಂತದ್ದು ಸದ್ಯಕ್ಕೆ 184ನೇ ಬೂತ್ ಸಂಖ್ಯೆಯಲ್ಲಿ ಇದ್ದೇನೆ ನಾನೀಗ. ಇದು ಲೇಔಟ್ ಅಂತ ಬರುತ್ತೆ, ದಾವಣಗೆರೆಯ ಹೊರವಲಯದ ಬರುತ್ತಾ ದಕ್ಷಿಣ ಭಾಗದ ಲೇಔಟ್ ಅಲ್ಲಿ ಬರುತ್ತೆ. ದಾವಣಗೆರೆ ಉಪಕದನ ಏನಿದೆ, ರಣಕದನ ಜಿದ್ದಾಜಿಂದ ಕೂಡಿತ್ತು. ಸದ್ಯಕ್ಕೆ ಈಗ ಸಮಯ 9:15 ಆಗ್ತಾ ಬಂತು. ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಡೆ ನೋಡಿದ್ರು ಕೂಡ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ, ಅಲ್ಲಿ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ, ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಅಂದ್ರೆ ಸಿಟಿಗಳಲ್ಲಿ ಕೂಡ ಈಗ ನೀರಸವಾಗಿ ಪ್ರತಿಕ್ರಿಯೆ ಬರ್ತಾ ಇರುವಂತದ್ದು ದೃಶ್ಯದ ನೋಡ್ತಿರುವ ಹಾಗೆ ನಾನಿರುವಂತಹ 184 ನಂಬರ್ ಬೂತ್ ನಲ್ಲಿ ಇದೀಗ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಮಾಡಿದ್ದಾರೆ. ಆದ್ರೆ ಜನರು ಮಾತ್ರ ಮಂದಗತಿಯಲ್ಲಿ ಬರ್ತಾ ಇದ್ದಾರೆ. ಈಗ ಈ ಒಂದು 184ನೇ ಬೂತ್ ಏನಿದೆ, ಇಲ್ಲಿ ಒಟ್ಟು 3,000 ಅಧಿಕವಾಗಿ ಇರುವಂತಹ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಬರಬೇಕಾಗಿತ್ತು. ಆದ್ರೆ ಸರಿಸುಮಾರು ಈಗ 100ರಿಂದ 150 ಜನ ಮಾತ್ರ ಮತದಾನವನ್ನು ಮಾಡಿರುವಂತದ್ದು ದೃಶ್ಯ ನೋಡ್ತಿರೋ ಹಾಗೆ ವೃದ್ಧರ ಆಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ಬೋದು, ಜೊತೆಗೆ ಮತಗಟ್ಟೆಗೆ ಆಗಮಿಸಿ ಈಗ ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಪೊಲೀಸರು ಕೂಡ ಬೆಂಗಾವಲನ್ನು ಇಟ್ಕೊಂಡಿರುವಂತಹ ಕೆಲಸ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಬರಬೇಕಾಗಿತ್ತು. ಆದ್ರೆ ಸಮಯ 9:15 ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು, ಅವರೀಗ ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ಒಂದಿಷ್ಟು ವಿವಿಐಪಿ ಅನ್ನೋ ಲೆಕ್ಕಕ್ಕೆ ನೀಡ್ತಾರೆ, ಅಂತಹ ಜನಗಳು ಮಾತ್ರ ನೀರಸವಾಗಿ ಬರ್ತಾ ಇರುವಂತದ್ದು. ಒಂದು ಕಡೆಗೆ 3,000 ವೋಟಿಂಗ್ ಇರುವಂತಹ ಜಾಗದಲ್ಲಿ ಸರಿಸುಮಾರು ಈ 9 ಗಂಟೆ ಅಂದ್ರೆ ಲೈನ್ ಹಾಕಿ ಅಥವಾ ಕ್ಯೂನಲ್ಲಿ ಬರಬೇಕಾದಂತಹ ವ್ಯವಸ್ಥೆ ಇತ್ತು. ಆದ್ರೂ ಕೂಡ ಜನರು ಮಂದಗತಿಯಲ್ಲಿ ಬರ್ತಾ ಇರೋದು ದೃಶ್ಯ ನೋಡ್ತಿರುವ ಹಾಗೆ ವಯೋವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಅಂದ್ರೆ 184ನೇ ಬೂತ್ ಏನಿದೆ, ಈ ಬೂತ್ಗೆ ಸಂಬಂಧಪಡುವಂತವರು, ಅಂಗಡಿಗಳಿಗೆ ಹೋಗುವಂತವರು ಅಥವಾ ಕೂಲಿ ಕೆಲಸಕ್ಕೆ ಹೋಗುವಂತವರು ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ಥಳೀಯವಾಗಿರುವಂತಹ ಜನರು ಹೋದ್ರೆ ಆಯ್ತು ಅಂತ. ಒಂದು ಕಡೆ ಬಿಸಿಲು ನೆತ್ತಿಗೆ ಇರ್ತಾ ಇದೆ, ಬಿಸಿಲು ಜೋರಾಗಿ ಬರ್ತಾ ಇರುವಂತದ್ದು, ಹೀಗಾಗಿ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇಲ್ಲೇ ಲೋಕಲ್ ಇದ್ದೀರಾ ಅಥವಾ ಹೊರಗಡೆಯಿಂದ ಬಂದಿರಾ ತಾವು? ಲೋಕಲ್. ಮತದಾನ ನಡೀತಾ ಇದೆ, ಜನರು ಬೇಗ ಬರ್ತಾ ಇಲ್ಲ. ನೀವೇನ್ ಹೇಳ್ತೀರಿ ಬಗ್ಗೆ? ನೀವು ಬಂದ್ರಿ, ವಯಸ್ಸಾದ್ರು ಬಂದ್ರಿ, ವಯಸ್ಸಿರೋರು ಬರ್ತಾ ಇಲ್ಲ. ಬಂದು ಬೇಗ ಹಾಕಿ ಕೊಟ್ಟು ಹೋಗ್ಬಿಡ್ಬೇಕ್ರಿ. ನಮ್ ಬರ್ತಾ ಬಿಸಿಲು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ನಮ್ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ರಂಜಿತ್, ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಯೋವೃದ್ಧರು ಹೆಚ್ಚಾಗಿ ಮತದಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇಲ್ಲ. ಅಂದ್ರೆ ಬಿಸಿಲು ಚುರುಕು ಕಡಿಮೆ ಇದೆ. ಈಗಲೇ ಬಂದು ಮತದಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ವಯೋವೃದ್ಧರು ಹೆಚ್ಚಾಗಿ ಬರ್ತಾ ಇರುವಂತದ್ದು. ಇನ್ನು ಯುವಕರು ಕೂಡ ನೀರಸವಾಗಿ ಅಂದ್ರೆ ಒಂದು ರೀತಿಯಲ್ಲಿ 3,000 ವೋಟಿಂಗ್ ಇರುವಂತಹ ಈ ಪ್ರದೇಶದಲ್ಲಿ ಕೇವಲ 180 ಜನ ಮಾತ್ರ ಈಗ ವೋಟಿಂಗ್ ಅನ್ನು ಮಾಡುವಂತ ಕೆಲಸ ಆಗಿರುವಂತದ್ದು. ಇನ್ನೂ ಕೂಡ ಅತಿ ಹೆಚ್ಚಾಗಿ ಬರುವಂತ ಕೆಲಸ ಆಗಬೇಕಾಗಿದೆ. ಜನರು ಕೂಡ ನೀರಸವಾಗಿ ಬರ್ತಾ ಇದ್ದಾರೆ. ಅಂದ್ರೆ ಅತಿಶಯವಾಗಿ ಇಲ್ಲಿ ಪಾಳೆ ಹಾಕಿ ಅಥವಾ ಲೈನ್ ಅಲ್ಲಿ ಅಥವಾ ಕ್ಯೂ ನಿಲ್ಲುವಂತ ಕೆಲಸ ಆಗ್ತಾ ಇಲ್ಲ. ಬರ್ತಾರೆ, ವೋಟಿಂಗ್ ಅನ್ನ ಮಾಡೋ ಕೆಲಸ ಮಾಡ್ತಾರೆ, ಹೋಗ್ತಾರೆ. ಇನ್ನು ಬೂತ್ ನ ಆ ಕಡೆ ಮತ್ತು ಈ ಆಚೆ ಈಚೆ ಏನಿದೆ ಪಕ್ಷಗಳ ಮತ್ತು ಏನು ಪಕ್ಷೇತರ ಇದ್ದಾರೆ, ಅವರ ಪರವಾಗಿರುವಂತಹವರು ಬೂತ್ ನಂಬರ್ ಮತ್ತೆ ಅವರ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆಯನ್ನು ಹೇಳೋ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೀರಸವಾಗಿ ಇಲ್ಲಿ ಮತದಾನ ನಡೀತಿದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ದಾವಣಗೆರೆಯಿಂದ ಮಾರುತಿ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾರೆ. ಮಾರುತಿ, ತಾವೀಗ ಎಲ್ಲಿಂದ, ಯಾವ ಬೂತ್ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದೀರಿ? ಜೊತೆಗೆ ಏನಲ್ಲಿ ವಿಶೇಷ ಏನಿದೆ? ಎಷ್ಟು ಜನ ಇಲ್ಲಿವರೆಗೂ ಮತ ಹಾಕಿದ್ರು? ಆರಂಭದಲ್ಲಿ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಓವರ್ ಟು ಯು, ಮಾರುತಿ. ರಂಜಿತ್, ನಿಜಕ್ಕೂ ನಾನು ಇರುವಂತದ್ದು ಸದ್ಯಕ್ಕೆ 184ನೇ ಬೂತ್ ಸಂಖ್ಯೆಯಲ್ಲಿ ಇದ್ದೇನೆ ನಾನೀಗ. ಇದು ಲೇಔಟ್ ಅಂತ ಬರುತ್ತೆ, ದಾವಣಗೆರೆಯ ಹೊರವಲಯದ ಬರುತ್ತಾ ದಕ್ಷಿಣ ಭಾಗದ ಲೇಔಟ್ ಅಲ್ಲಿ ಬರುತ್ತೆ. ದಾವಣಗೆರೆ ಉಪಕದನ ಏನಿದೆ, ರಣಕದನ ಜಿದ್ದಾಜಿಂದ ಕೂಡಿತ್ತು. ಸದ್ಯಕ್ಕೆ ಈಗ ಸಮಯ 9:15 ಆಗ್ತಾ ಬಂತು. ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಡೆ ನೋಡಿದ್ರು ಕೂಡ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ, ಅಲ್ಲಿ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ, ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಅಂದ್ರೆ ಸಿಟಿಗಳಲ್ಲಿ ಕೂಡ ಈಗ ನೀರಸವಾಗಿ ಪ್ರತಿಕ್ರಿಯೆ ಬರ್ತಾ ಇರುವಂತದ್ದು ದೃಶ್ಯದ ನೋಡ್ತಿರುವ ಹಾಗೆ ನಾನಿರುವಂತಹ 184 ನಂಬರ್ ಬೂತ್ ನಲ್ಲಿ ಇದೀಗ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಮಾಡಿದ್ದಾರೆ. ಆದ್ರೆ ಜನರು ಮಾತ್ರ ಮಂದಗತಿಯಲ್ಲಿ ಬರ್ತಾ ಇದ್ದಾರೆ. ಈಗ ಈ ಒಂದು 184ನೇ ಬೂತ್ ಏನಿದೆ, ಇಲ್ಲಿ ಒಟ್ಟು 3,000 ಅಧಿಕವಾಗಿ ಇರುವಂತಹ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಬರಬೇಕಾಗಿತ್ತು. ಆದ್ರೆ ಸರಿಸುಮಾರು ಈಗ 100ರಿಂದ 150 ಜನ ಮಾತ್ರ ಮತದಾನವನ್ನು ಮಾಡಿರುವಂತದ್ದು ದೃಶ್ಯ ನೋಡ್ತಿರೋ ಹಾಗೆ ವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ಬೋದು, ಜೊತೆಗೆ ಮತಗಟ್ಟೆಗೆ ಆಗಮಿಸಿ ಈಗ ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಪೊಲೀಸರು ಕೂಡ ಬೆಂಗಾವಲನ್ನು ಇಟ್ಕೊಂಡಿರುವಂತಹ ಕೆಲಸ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು
ಜನರು ಬರಬೇಕಾಗಿತ್ತು. ಆದ್ರೆ ಸಮಯ 9 ಗಂಟೆ 15 ನಿಮಿಷ ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ಅವರೀಗ ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ಒಂದಿಷ್ಟು ವಿವಿಐಪಿ ಅನ್ನೋ ಲೆಕ್ಕಕ್ಕೆ ನೀಡ್ತಾರೆ. ಅಂತಹ ಜನಗಳು ಮಾತ್ರ ನೀರಸವಾಗಿ ಬರ್ತಾ ಇರುವಂತದ್ದು. ಒಂದು ಕಡೆಗೆ 3000 ವೋಟಿಂಗ್ ಇರುವಂತಹ ಜಾಗದಲ್ಲಿ ಸರಿಸುಮಾರು ಈ 9 ಗಂಟೆ ಅಂದ್ರೆ ಲೈನ್ ಹಾಕಿ ಅಥವಾ ಕ್ಯೂನಲ್ಲಿ ಬರಬೇಕಾದಂತಹ ವ್ಯವಸ್ಥೆ ಇತ್ತು. ಆದ್ರೂ ಕೂಡ ಜನರು ಮಂದಗತಿಯಲ್ಲಿ ಬರ್ತಾ ಇರೋದು ದೃಶ್ಯ ನೋಡ್ತಿರುವ ಹಾಗೆ ವಯೋವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಅಂದ್ರೆ 184ನೇ ಬೂತ್ ಏನಿದೆ ಈ ಬೂತ್ಗೆ ಸಂಬಂಧಪಡುವಂತವರು, ಅಂಗಡಿಗಳಿಗೆ ಹೋಗುವಂತವರು ಅಥವಾ ಕೂಲಿ ಕೆಲಸಕ್ಕೆ ಹೋಗುವಂತವರು ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ಥಳೀಯವಾಗಿರುವಂತಹ ಜನರು ಹೋದ್ರೆ ಆಯ್ತು ಅಂತ. ಒಂದು ಕಡೆ ಬಿಸಿಲು ನೆತ್ತಿಗೆ ಇರ್ತಾ ಇದೆ, ಬಿಸಿಲು ಜೋರಾಗಿ ಬರ್ತಾ ಇರುವಂತದ್ದು, ಹೀಗಾಗಿ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇಲ್ಲೇ ಲೋಕಲ್ ಇದ್ದೀರಾ ಅಥವಾ ಹೊರಗಡೆಯಿಂದ ಬಂದಿರಾ ತಾವು? ಲೋಕಲ್. ಮತದಾನ ನಡೀತಾ ಇದೆ, ಜನರು ಬೇಗ ಬರ್ತಾ ಇಲ್ಲ. ನೀವೇನ್ ಹೇಳ್ತೀರಿ ಬಗ್ಗೆ? ನೀವು ಬಂದ್ರಿ, ವಯಸ್ಸಾದ್ರು ಬಂದ್ರಿ, ವಯಸ್ಸಿರೋರು ಬರ್ತಾ ಇಲ್ಲ. ಬಂದು ಬೇಗ ಹಾಕಿ ಕೊಟ್ಟು ಹೋಗ್ಬಿಡ್ಬೇಕ್ರಿ. ನಮ್ ಬರ್ತಾ ಬಿಸಿಲು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ನಮ್ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ರಂಜಿತ್, ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಯೋವೃದ್ಧರು ಹೆಚ್ಚಾಗಿ ಮತದಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇಲ್ಲ. ಅಂದ್ರೆ ಬಿಸಿಲು ಚುರುಕು ಕಡಿಮೆ ಇದೆ. ಈಗಲೇ ಬಂದು ಮತದಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ವಯೋವೃದ್ಧರು ಹೆಚ್ಚಾಗಿ ಬರ್ತಾ ಇರುವಂತದ್ದು. ಇನ್ನು ಯುವಕರು ಕೂಡ ನೀರಸವಾಗಿ ಅಂದ್ರೆ ಒಂದು ರೀತಿಯಲ್ಲಿ 3000 ವೋಟಿಂಗ್ ಇರುವಂತಹ ಈ ಪ್ರದೇಶದಲ್ಲಿ ಕೇವಲ 180 ಜನ ಮಾತ್ರ ಈಗ ವೋಟಿಂಗ್ ಅನ್ನು ಮಾಡುವಂತ ಕೆಲಸ ಆಗಿರುವಂತದ್ದು. ಇನ್ನೂ ಕೂಡ ಅತಿ ಹೆಚ್ಚಾಗಿ ಬರುವಂತ ಕೆಲಸ ಆಗಬೇಕಾಗಿದೆ. ಜನರು ಕೂಡ ನೀರಸವಾಗಿ ಬರ್ತಾ ಇದ್ದಾರೆ. ಅಂದ್ರೆ ಅತಿಶಯವಾಗಿ ಇಲ್ಲಿ ಪಾಳೆ ಹಾಕಿ ಅಥವಾ ಲೈನ್ ಅಲ್ಲಿ ಅಥವಾ ಕ್ಯೂ ನಿಲ್ಲುವಂತ ಕೆಲಸ ಆಗ್ತಾ ಇಲ್ಲ. ಬರ್ತಾರೆ, ವೋಟಿಂಗ್ ಅನ್ನ ಮಾಡೋ ಕೆಲಸ ಮಾಡ್ತಾರೆ, ಹೋಗ್ತಾರೆ. ಇನ್ನು ಬೂತ್ ನ ಆ ಕಡೆ ಮತ್ತು ಈ ಆಚೆ ಈಚೆ ಏನಿದೆ ಪಕ್ಷಗಳ ಮತ್ತು ಏನು ಪಕ್ಷೇತರ ಇದ್ದಾರೆ ಅವರ ಪರವಾಗಿರುವಂತಹವರು ಬೂತ್ ನಂಬರ್ ಮತ್ತೆ ಅವರ ಕ್ರಮ ಸಂಖ್ಯೆ ಭಾಗ ಸಂಖ್ಯೆಯನ್ನು ಹೇಳೋ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೀರಸವಾಗಿ ಇಲ್ಲಿ ಮತದಾನ ನಡೀತಿದೆ ಅಂತ ಹೇಳ್ಬೋದು. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ದಾವಣಗೆರೆಯಿಂದ ಮಾರುತಿ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂಪೂರ್ಣ ಚಿತ್ರಣವನ್ನು ಕೊಡ್ತಾರೆ. ಮಾರುತಿ, ತಾವೀಗ ಎಲ್ಲಿಂದ, ಯಾವ ಬೂತ್ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದೀರಿ? ಜೊತೆಗೆ ಏನಲ್ಲಿ ವಿಶೇಷ ಏನಿದೆ? ಎಷ್ಟು ಜನ ಇಲ್ಲಿವರೆಗೂ ಮತ ಹಾಕಿದ್ರು? ಆರಂಭದಲ್ಲಿ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಓವರ್ ಟು ಯು, ಮಾರುತಿ. ರಂಜಿತ್, ನಿಜಕ್ಕೂ ನಾನು ಇರುವಂತದ್ದು ಸದ್ಯಕ್ಕೆ 184ನೇ ಬೂತ್ ಸಂಖ್ಯೆಯಲ್ಲಿ ಇದ್ದೇನೆ ನಾನೀಗ. ಇದು ಲೇಔಟ್ ಹತ್ರ ಬರುತ್ತೆ, ದಾವಣಗೆರೆಯ ಹೊರವಲಯದ ಬರುತ್ತಾ ದಕ್ಷಿಣ ಭಾಗದ ಲೇಔಟ್ ಅಲ್ಲಿ ಬರುತ್ತೆ. ದಾವಣಗೆರೆ ಉಪಕದನ ಏನಿದೆ ರಣಕದನ ಜಿದ್ದಾಜಿಂದ ಕೂಡಿತ್ತು. ಸದ್ಯಕ್ಕೆ ಈಗ ಸಮಯ 9 ಗಂಟೆ 15 ನಿಮಿಷ ಆಗ್ತಾ ಬಂತು. ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲೆಡೆ ನೋಡಿದ್ರು ಕೂಡ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ, ಅಲ್ಲಿ ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಪಿಂಕ್ ಬೂತ್ ಅನ್ನು ಹೊರತುಪಡಿಸಿದ್ರೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಅಂದ್ರೆ ಸಿಟಿಗಳಲ್ಲಿ ಕೂಡ ಈಗ ನೀರಸವಾಗಿ ಪ್ರತಿಕ್ರಿಯೆ ಬರ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂತಹ 184 ನಂಬರ್ ಬೂತ್ ನಲ್ಲಿ ಇದೀಗ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಮಾಡಿದ್ದಾರೆ. ಆದ್ರೆ ಜನರು ಮಾತ್ರ ಮಂದಗತಿಯಲ್ಲಿ ಬರ್ತಾ ಇದ್ದಾರೆ. ಈಗ ಈ ಒಂದು 184ನೇ ಬೂತ್ ಏನಿದೆ ಇಲ್ಲಿ ಒಟ್ಟು 3000 ಅಧಿಕವಾಗಿ ಇರುವಂತಹ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಬರಬೇಕಾಗಿತ್ತು. ಆದ್ರೆ ಸರಿಸುಮಾರು ಈಗ 100 ರಿಂದ 150 ಜನ ಮಾತ್ರ ಮತದಾನವನ್ನು ಮಾಡಿರುವಂತದ್ದು. ದೃಶ್ಯ ನೋಡ್ತಿರೋ ಹಾಗೆ ವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಆಗಿರ್ಬೋದು, ಜೊತೆಗೆ ಮತಗಟ್ಟೆಗೆ ಆಗಮಿಸಿ ಈಗ ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ರೀತಿಯ ಪೊಲೀಸರು ಕೂಡ ಬೆಂಗಾವಲನ್ನು ಇಟ್ಕೊಂಡಿರುವಂತಹ ಕೆಲಸ ದೃಶ್ಯ ನೋಡ್ತಿರೋ ಹಾಗೆ ಸಾಕಷ್ಟು ಜನರು ಬರಬೇಕಾಗಿತ್ತು. ಆದ್ರೆ ಸಮಯ 9 ಗಂಟೆ 15 ನಿಮಿಷ ಆದ್ರೂ ಕೂಡ ನೀರಸವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ಅವರೀಗ ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನು ಒಂದಿಷ್ಟು ವಿವಿಐಪಿ ಅನ್ನೋ ಲೆಕ್ಕಕ್ಕೆ ನೀಡ್ತಾರೆ. ಅಂತಹ ಜನಗಳು ಮಾತ್ರ ನೀರಸವಾಗಿ ಬರ್ತಾ ಇರುವಂತದ್ದು. ಒಂದು ಕಡೆಗೆ 3000 ವೋಟಿಂಗ್ ಇರುವಂತಹ ಜಾಗದಲ್ಲಿ ಸರಿಸುಮಾರು ಈ 9 ಗಂಟೆ ಅಂದ್ರೆ ಲೈನ್ ಹಾಕಿ ಅಥವಾ ಕ್ಯೂನಲ್ಲಿ ಬರಬೇಕಾದಂತಹ ವ್ಯವಸ್ಥೆ ಇತ್ತು. ಆದ್ರೂ ಕೂಡ ಜನರು ಮಂದಗತಿಯಲ್ಲಿ ಬರ್ತಾ ಇರೋದು ದೃಶ್ಯ ನೋಡ್ತಿರುವ ಹಾಗೆ ವಯೋವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇವರೆಲ್ಲರೂ ಕೂಡ ಈ ಅಂದ್ರೆ 184ನೇ ಬೂತ್ ಏನಿದೆ ಈ ಬೂತ್ಗೆ ಸಂಬಂಧಪಡುವಂತವರು, ಅಂಗಡಿಗಳಿಗೆ ಹೋಗುವಂತವರು ಅಥವಾ ಕೂಲಿ ಕೆಲಸಕ್ಕೆ ಹೋಗುವಂತವರು ಬಂದು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ಥಳೀಯವಾಗಿರುವಂತಹ ಜನರು ಹೋದ್ರೆ ಆಯ್ತು ಅಂತ. ಒಂದು ಕಡೆ ಬಿಸಿಲು ನೆತ್ತಿಗೆ ಇರ್ತಾ ಇದೆ, ಬಿಸಿಲು ಜೋರಾಗಿ ಬರ್ತಾ ಇರುವಂತದ್ದು, ಹೀಗಾಗಿ ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಇಲ್ಲೇ ಲೋಕಲ್ ಇದ್ದೀರಾ ಅಥವಾ ಹೊರಗಡೆಯಿಂದ ಬಂದಿರಾ ತಾವು? ಲೋಕಲ್. ಮತದಾನ ನಡೀತಾ ಇದೆ, ಜನರು ಬೇಗ ಬರ್ತಾ ಇಲ್ಲ. ನೀವೇನ್ ಹೇಳ್ತೀರಿ ಬಗ್ಗೆ? ನೀವು ಬಂದ್ರಿ, ವಯಸ್ಸಾದ್ರು ಬಂದ್ರಿ, ವಯಸ್ಸಿರೋರು ಬರ್ತಾ ಇಲ್ಲ. ಬಂದು ಬೇಗ ಹಾಕಿ ಕೊಟ್ಟು ಹೋಗ್ಬಿಡ್ಬೇಕ್ರಿ. ನಮ್ ಬರ್ತಾ ಬಿಸಿಲು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ನಮ್ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ರಂಜಿತ್, ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ವಯೋವೃದ್ಧರು ಹೆಚ್ಚಾಗಿ ಮತದಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇಲ್ಲ. ಅಂದ್ರೆ ಬಿಸಿಲು ಚುರುಕು ಕಡಿಮೆ ಇದೆ. ಈಗಲೇ ಬಂದು ಮತದಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ವಯೋವೃದ್ಧರು ಹೆಚ್ಚಾಗಿ ಬರ್ತಾ ಇರುವಂತದ್ದು. ಇನ್ನು ಯುವಕರು ಕೂಡ ನೀರಸವಾಗಿ ಅಂದ್ರೆ ಒಂದು ರೀತಿಯಲ್ಲಿ 3000 ವೋಟಿಂಗ್ ಇರುವಂತಹ ಈ ಪ್ರದೇಶದಲ್ಲಿ ಕೇವಲ 180 ಜನ ಮಾತ್ರ ಈಗ ವೋಟಿಂಗ್ ಅನ್ನು ಮಾಡುವಂತ ಕೆಲಸ ಆಗಿರುವಂತದ್ದು. ಇನ್ನೂ ಕೂಡ ಅತಿ ಹೆಚ್ಚಾಗಿ ಬರುವಂತ ಕೆಲಸ ಆಗಬೇಕಾಗಿದೆ.
ಜನರು ಕೂಡ ನೀರಸವಾಗಿ ಬರ್ತಾ ಇದ್ದಾರೆ. ಅಂದ್ರೆ ಅತಿಶಯವಾಗಿ ಇಲ್ಲಿ ಪಾಳೆ ಹಾಕಿ ಅಥವಾ ಲೈನ್ ಅಲ್ಲಿ ಅಥವಾ ಕ್ಯೂ ನಿಲ್ಲುವಂತ ಕೆಲಸ ಆಗ್ತಾ ಇಲ್ಲ. ಬರ್ತಾರೆ, ವೋಟಿಂಗ್ ಅನ್ನ ಮಾಡೋ ಕೆಲಸ ಮಾಡ್ತಾರೆ, ಹೋಗ್ತಾರೆ. ಇನ್ನು ಬೂತ್ ನ ಆ ಕಡೆ ಮತ್ತು ಈ ಆಚೆ ಈಚೆ ಏನಿದೆ ಪಕ್ಷಗಳ ಮತ್ತು ಏನು ಪಕ್ಷೇತರ ಇದ್ದಾರೆ ಅವರ ಪರವಾಗಿರುವಂತಹವರು ಬೂತ್ ನಂಬರ್ ಮತ್ತೆ ಅವರ ಕ್ರಮ ಸಂಖ್ಯೆ ಭಾಗ ಸಂಖ್ಯೆಯನ್ನು ಹೇಳೋ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೀರಸವಾಗಿ ಇಲ್ಲಿ ಮತದಾನ ನಡೀತಿದೆ ಅಂತ ಹೇಳ್ಬೋದು ರಂಜಿತ್. ಓಕೆ, ಹಾಗೆ